ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ತ್ರಿಷಾ ರಂಬೀಶ್. ಇವತ್ತು ನಮ್ಮ ಜೊತೆಗಿದ್ದಾರೆ ನಿನ್ನ ಜೊತೆ ನನ್ನ ಕಥೆಯ ನಾಯಕಿ ನಟಿಯಾದಂತಹ ನಿರೂಷಾ ಅವರು, ಅಂದರೆ ನಿಮ್ಮೆಲ್ಲರ ಪ್ರೀತಿಯ ಭೂಮಿಯವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡೋಣ. ನಮಸ್ತೆ ಮ್ಯಾಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈ ಸೀರಿಯಲ್ ತುಂಬಾ ಚಂದ ಹೋಗ್ತಾ ಇದೆ, ನೀವು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ನಿಮ್ಮ ಮುದ್ದು ಪೆದ್ದು ಆಕ್ಟಿಂಗ್ ನಮ್ಮೆಲ್ರಿಗೂ ತುಂಬಾ ಇಷ್ಟ ಆಗ್ತಿದೆ. ನಿಮ್ಮ ಆ ಇನೋಸೆನ್ಸ್, ನಿಜವಾಗ್ಲೂ ನಿರೂಷಾ ಅವರು ಅಷ್ಟೇ ಇನೋಸೆನ್ಸ್ ಇದೆಯಲ್ಲ ರಿಯಲ್ ಲೈಫಲ್ಲೂ? ಭೂಮಿ ಅಷ್ಟೇ? ಭೂಮಿ ಅಷ್ಟೇ ಇನೋಸೆನ್ಸ್ ಅನ್ನೋದಕ್ಕಿಂತ ಕತೆ ಹೇಗಿದೆ ಅಂದರೆ ಆಲ್ಮೋಸ್ಟ್ ನಂಗೆ ತುಂಬ ರಿಲೇಟ್ ಆಗುತ್ತೆ. ಅದೇ ಥರನೇ ಕತೆ ಇದೆ. ಅಂದರೆ ಭೂಮಿ ಥರನೇ, ಆಲ್ಮೋಸ್ಟ್ ಭೂಮಿ ಥರನೇ ನಾನು. ಅಂದರೆ ಭೂಮಿಗೆ ಸ್ವಲ್ಪ ಇವಾಗ ಜಾಸ್ತಿನೇ ಮಾತಾಡ್ತಾ ಇದ್ದೀನಲ್ವ, ರಿಯಲ್ ಲೈಫಲ್ಲೂ ಜಾಸ್ತಿ ಮಾತಾಡ್ತೀನಿ, ಖುಷಿಯಾಗಿರ್ತೀನಿ, ಅಡುಗೆ ಚೆನ್ನಾಗಿ ಮಾಡ್ತೀನಿ, ರಿಯಲ್ ಲೈಫಲ್ಲೂ ಕಜ್ಜಾಯ ಚೆನ್ನಾಗಿ ಮಾಡ್ತೀನಿ. ಸೇಮ್ ಭೂಮಿ ಈ ಸೀರಿಯಲಲ್ಲಿ ಭೂಮಿ ಆಫ್ ಸ್ಕ್ರೀನ್ ಹೆಂಗಿದ್ದಾಳೋ ಆನ್ ಸ್ಕ್ರೀನ್ ಸೇಮ್. ಆ್ಯಕ್ಚುಲಿ ಇನ್ನೊಂದೇನು ಬಂದರೆ, ನಿರೂಷಾ ಅವರು ಅಪ್ಪಟ ಕೊಡಗಿನ ಬೆಡಗಿ ಅವರು, ಅದು ಸಿಮಿಲರ್ ಟು ಮಲ್ನಾಡ್ ಅವರು. ಸೊ ಅದು ಒಂಥರ ನಮಗೆ ಖುಷಿ, ನಮ್ಮ ಕೊಡಗಿನವರು, ನಮ್ಮ ಮಲ್ನಾಡ್ ಸೈಡ್ ಅವರು ಅಂತ. ಸೊ ಇಲ್ಲಿ ಬಂದು ಹೆಂಗೆ ಅಡ್ಜಸ್ಟ್ ಆಗ್ರಿ ಬೆಂಗಳೂರು ಲೈಫ್ ಸ್ಟೈಲ್? ಇಲ್ಲ, ಇದರಲ್ಲಿ ಒಂದು ಸ್ಮಾಲ್ ಕರೆಕ್ಷನ್ ಇದೆ. ನಾನು ಅಪ್ಪಟ ಮಂಡ್ಯ ಹುಡುಗಿ. ನಾನು ಆ್ಯಕ್ಚುಲಿ ತಂದೆ ಮಂಡ್ಯ, ಅಮ್ಮದು ಮಡಿಕೇರಿ. ಸೊ ಇದು ಒಂಥರ ಮಿಕ್ಸ್. ಇದು ನಾನು ಬೆಳೆದಿತ್ತಲ್ಲ ಬ್ಯಾಂಗ್ಳೂರು. ಸೊ ನನಗೆ ಎರಡು ಊರು ಇಷ್ಟ. ಮಂಡ್ಯ ಅಂದರೆ ಫುಲ್ ರೆಬೆಲ್ಲಾಗಿ ಹೋಗೋದು, ನಮ್ಮ ಕೊಡಗು ಅಂತ ಅಂದ್ರೂ ಅದು ಒಂಥರ ಪ್ರೀತಿನೇ. ಅದು ಎಷ್ಟು ಚಂದ ನೇಚರ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಎರಡು ಬೆಳೆದಿತ್ತಲ್ಲ ಇಲ್ಲೇ ಅಲ್ವಾ. ಸೊ ನಮ್ಗೊಂಥರ ಧಮಾಕ ಇದ್ದಂಗೆ. ರಜಾ ಬಂದ ಕೂಡಲೇ ಒಂದು 2 months ಹಾಲಿಡೇ ಇರುತ್ತಲ್ಲ, 1 month ಅಜ್ಜಿ ಮನೆ, 1 month ಅಲ್ಲಿ, ಚಂದ. ಎರಡು ನೇಚರ್ನ, ಎರಡೂ ಮಣ್ಣಿನ ಸೊಗಡನ್ನು ಕೂಡ ಅನುಭವಿಸಿದ್ದೀರಾ ಅಂತ ಆಯ್ತು. ಸೊ ನಿರೂಷಾ ಅವರು ಆಕ್ಟಿಂಗ್ ಫೀಲ್ಡಿಗೆ ಬಂದಿದ್ದು ಹೇಗೆ? ಆಕ್ಟಿಂಗ್ ಇಂಟ್ರೆಸ್ಟ್ ಬಂದಿದೆ ಹೇಗೆ? ಮನೇಲಿ ಕಳಿಸಿದ್ದ ಅಥವಾ ನೀವೇ ಇಲ್ಲ ನಾನೇ ಮಾಡಬೇಕು? ಅದೇ ನೋಡಿ, ಎಲ್ಲ ಕಡೆ ಹೇಗೆ ಬರುತ್ತೆ ಅಂದರೆ, ಮಕ್ಕಳು ಹೋಗಿ ಕೇಳ್ಬೇಕು ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಅಂತ, ಅಪ್ಪ ಅಮ್ಮ ನೋ ಹೇಳಬೇಕು, ಮಕ್ಕಳು ಪ್ಲೀಸ್ ಮಾಡಬೇಕು, ಅಪ್ಪ ಅಮ್ಮ ಒಪ್ಕೊಬೇಕು. ಸೊ ದಿಸ್ ವಿಲ್ ಬಿ ದ ಏನಂತೀರ ಸ್ಟೋರಿ, ಬ್ಯಾಕ್ಗ್ರೌಂಡ್ ಸ್ಟೋರಿ ಇರುತ್ತೆ. ಬಟ್ ನಂದ್ರಲ್ಲಿ ಉಲ್ಟಾ. ನನಗೆ ಯಾವತ್ತೂ ಆರ್ಟಿಸ್ಟ್ ಆಗಬೇಕು ಅನಿಸಿಲ್ಲ, ನನಗೆ ಯಾವತ್ತೂ ಆ್ಯಕ್ಟಿಂಗ್ ಮಾಡಬೇಕು ಅನಿಸಿಲ್ಲ, ಅಥವಾ ನಾನು ಮಾಡ್ತೀನಿ ಅದೇನೂ ನನಗೆ ಗೊತ್ತಿರಲಿಲ್ಲ. ಒನ್ ಫೈನ್ ಡೇ ನಮ್ಮಮ್ಮ, ಯಾಕೆ ನನ್ನ ಮಗಳು ಆರ್ಟಿಸ್ಟ್ ಆಗಬಾರ್ದು? ನಮ್ಮಮ್ಮಗೆ ತುಂಬ ಆಸೆ ಇತ್ತು, ನನ್ನ ಮಗಳು ಹೀರೋಯಿನ್ ಆಗಬೇಕು ಅಂತ. ಚಿಕ್ಕ ವಯಸ್ಸಲ್ಲಿ ನಾನು ಪುಟ್ಟವಳಿದ್ದಾಗ ಏನಾಗಬೇಕು ಅಂತ ಅಂದಾಗ ನನಗೆ ಜಾಸ್ತಿ ಹೇರ್ ಹಾಸ್ಟಸ್ ಆಗಬೇಕು ಅಂತ ಆಸೆ ಇತ್ತು. ಆ್ಯಂಡ್ ನಾನು ಡಿಗ್ರಿ ಮುಗಿಸಿ ನಾನು ಬೇರೆ ಕಡೆ ಎಜುಕೇಷನ್ ಮಾಡೋಣ ಅಂತ ಹೋಗುವಷ್ಟರಲ್ಲಿ ನಮ್ಮ ತಂದೆ ಸ್ವಲ್ಪ ಇದೆಲ್ಲ ಆಯಿತು. ನಮ್ಮಮ್ಮ, ನನ್ನ ಮಗಳು ಹೀರೋಯಿನ್, ನಾನು ಯಾವುದೂ ನಮ್ಮಮ್ಮ ಹಾಕಿರೋ ಗೆರೆ ಬಿಟ್ಟು ನಾನು ಆಚೆ ಕಾಲೇ ಇಟ್ಟಿಲ್ಲ. ಸ್ವಂತ ಆಸೆ ಅದೇನೂ ಇಲ್ಲವೇ ಇಲ್ಲ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಈ ಸ್ಕೂಲ್ ಸೇರ್ಕೊ, ಈ ಸ್ಕೂಲ್ಸ್ಗೆ ಸೇರ್ಕೊ, ಕಾಲೇಜ್ಗೆ ಹೋಗ್ಬೇಕಾದ್ರೆ PCMB ತಗೋ, ಈ ಕಾಲೇಜ್ಗೆ ಹಾಕೋ, ಈ ಕಾಲೇಜ್ಗೆ ಹೋಗಿ ಡನ್. ಏನು ಹಾಗೆ ಹಿಂಗೆ ಅಂತೆಲ್ಲ ಚಲ್ತಾವ್. ನೀವು ಖುಷಿಯಾಗಿದ್ದೀರಾ, ನಾನು ಖುಷಿಯಾಗಿರ್ತೀನಿ. ಇವಾಗ ಏನಂತಾರೆ ಅಮ್ಮ, ಇಷ್ಟು ಚೆನ್ನಾಗಿ ಅಂದರೆ ನಿಮ್ಮ ಫ್ಯಾನ್ಸ್ ಎಡೀಸ್ ಇರ್ಬೋದು, ಅಥವಾ ನಿಮಗೆ ಪರ್ಸ್ನಲ್ ಆಗಿ ಇನ್ಸ್ಟಾ ಕಮೆಂಟ್ಸ್ಗಳಿರ್ಬೋದು, ಅಥವಾ ಚಾನಲ್ ಪೇಜಿಗೆ ಕಮೆಂಟ್ಸ್ಗಳು ಬರೋದು ಇರ್ಬೋದು, ಅಥವಾ ಯಾರೋ ಅಕ್ಕಪಕ್ಕ ಮನೆಯವರೇ ನಿಮ್ಮ ಮಗಳು ಚೆನ್ನಾಗಿ ಮಾಡ್ತಿದೆ ಅಲ್ರಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಅಮ್ಮನ ರಿಯಾಕ್ಷನ್ ಹೆಂಗೆ? ಅಯ್ಯೋ, ಅವ್ರು ತುಂಬ ಖುಷಿ ಪಡ್ತಾರೆ. ಟು ಬಿ ಹಾನೆಸ್ಟ್, ಇವಾಗ ನಾವು ಆರ್ಟಿಸ್ಟ್ ಹೋದಾಗ ಆಚೆಗಡೆ ರೆಕಗ್ನೈಸ್ ಮಾಡೋದಿದ್ರೆ ಅದೊಂಥರ ನನ್ನ ಮಗಳು ಅನ್ನೋದಿರುತ್ತೆ. ಅಮ್ಮನ ರೆಕಗ್ನೈಸ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ರೆ, ಈ ಭೂಮಿಯವ್ರ ಅಮ್ಮ ಅಲ್ಲ ನೀವು. ಅಂದರೆ ನಂದು ವರಮಹಾಲಕ್ಷ್ಮಿ ಹಬ್ಬ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ, ನಾನು ಆರ್ಟಿಸ್ಟ್ನೆಲ್ಲ ನನ್ನ ಮನೇಲೇ ಮಾಡಿದ್ವಿ. ಅದ್ರಲ್ಲಿ ನಮ್ಮ ತಾಯಿ ಇಂಟರ್ವ್ಯೂ ಎಲ್ಲ ಕೊಟ್ಟಾಗ ಎಲ್ಲ ನೋಡ್ತಾರಲ್ಲ ಫ್ಯಾನ್ ಪೇಜಸ್, ನಂದು ನನ್ನ ತಾಯಿದೊಂದಷ್ಟು ರೀಲ್ಸ್ ಎಲ್ಲ ಮಾಡಾಕಿದಾಗ, ಇವಾಗ ಹೊರಗಡೆ ನಾನು ಮಾಸ್ಕ್ ಹಾಕ್ಕೊಂಡು ಓಡಾಡೋ ಥರ ನಮ್ಮ ತಾಯಿನೂ ಓಡಾಡ್ತಾರೆ. ಬಟ್ ಅವ್ರು ತುಂಬ ಖುಷಿ ಪಡ್ತಾರೆ, ಎಲ್ಲ ರೆಕಗ್ನೈಸ್ ಮಾಡೋದು, ಮಾತಾಡೋದನ್ನ ತುಂಬ ಎಂಜಾಯ್ ಮಾಡ್ತಾರೆ. ಸೀರಿಯಲ್ ನೋಡ್ತಾ ಇರ್ಬೇಕಾದ್ರೆ ಅನ್ಸುತ್ತೆ ನಿಮ್ಮಿಬ್ಬರ ಕಾಂಬಿನೇಷನ್, ಭೂಮಿ ಹಾಗೆ ಅಜಿತ್ ಕಾಂಬಿನೇಷನ್ ತುಂಬ ಚಂದ ವರ್ಕ್ ಆಗಿದೆ. ರಿಯಲ್ ಲೈಫಲ್ಲೂ ಅಜಿತ್ ಥರ ಇರೋ ಹುಡುಗ ಬೇಕು ಅಂತ ಆಸೆ ಇದೆಯಾ? ಅಂದರೆ ನನಗೆ ಇದು ಹೇಗೆ ಹೇಳ್ತೀನಿ ಅಂದರೆ, ನಮ್ಮ ಕಾವ್ಯ ಮ್ಯಾಮ್, ನಮ್ಮ ರೈಟರ್ ಕಾವ್ಯ ಮ್ಯಾಮ್ ಒಂದು ಕ್ಯಾರೆಕ್ಟರ್ ಬರೆದಿದ್ದಾರೆ. ಅದನ್ನು ಯಾರೇ ಮಾಡಿದ್ರು ಆ ಕ್ಯಾರೆಕ್ಟರ್ ಅನ್ನೋದಿದೆಯಲ್ಲ, ಒಂಥರ ಅಪ್ಪಟ ಅಪರಂಜಿ ಅದು ಕ್ಯಾರೆಕ್ಟರ್. ಸೊ ಅಂಥ ಕ್ಯಾರೆಕ್ಟರ್ ಇರೋ ಹುಡುಗ ಸಿಕ್ಕಿದ್ರೆ ಅದು ಭೂಮಿ ಅಂತ ಹುಡುಗಿಗೆ ಸಿಗಬೇಕು. ಆತನ ಕೋಪನೂ ಬೇರ್ ಮಾಡ್ಕೊಬೇಕು, ಪ್ರೀತಿನೂ ಸ್ವೀಕರಿಸ್ಬೇಕು. ಭೂಮಿಗಿರೋಷ್ಟು ತಾಳ್ಮೆ, ಭೂಮಿ ತಾಯಿಗೆ ಎಷ್ಟು ತಾಳ್ಮೆ ಇದೆಯೋ ಸೀರಿಯಲಲ್ಲಿ ನನಗೆ ಅಷ್ಟೇ ತಾಳ್ಮೆ ತೋರಿಸಿದ್ದಾರೆ. ಸೊ ಓಕೆ. ಇವಾಗ ಭೂಮಿ ಕ್ಯಾರೆಕ್ಟರ್ ಸಿಕ್ಕಿದ್ಮೇಲೆ ನಿರೂಷಾ ಆಗಿ ಏನೇನೆಲ್ಲ ಭೂಮಿಯಿಂದ ಅಡಾಪ್ಟ್ ಮಾಡ್ಕೊಂಡಿದ್ದೀರಾ? ಏನೂ ಇಲ್ಲ, ನಿರೂಷಾಯಿಂದ ಎಲ್ಲ ಭೂಮಿಗೆ ಹೋಗಿದ್ದಾಳೆ. ಪಟ ಇವಾಗ ಇಂಟರ್ವ್ಯೂಲ್ಲಿ ಪಟ ಮಾತಾಡ್ತೀನಿ. ನನಗೇನು ಇಲ್ಲಿ ಬರೋದನ್ನ ಇಲ್ಲಿಗೆ ಹೋಗಿ ಇಲ್ಲಿ ಬಂದು
ಏನೂ ಇಲ್ಲ, ಇಲ್ಲಿ ಬಂತ ಮಾತಾಡು. ಆ್ಯಂಡ್ ಆವಾಗಲೇ ಇಂಟರ್ವ್ಯೂಲಿ ಹೇಳ್ತಾ ಇದ್ದಾಗೆ ನಮ್ಮ ಡೈರೆಕ್ಟರ್ ನಮಗೆ ಫುಲ್ ಸ್ವಾತಂತ್ರ್ಯ ಕೊಟ್ಬಿಟ್ಟಿದ್ದಾರೆ. ಮಾಡ್ತೀಯ ಮಾಡಮ್ಮ. ಕೆಲವೊಂದು ಈ ಅಪ್ಸರೆ ಅಂತ ಅಂದಾಗ ಅವ್ರು ಅಪ್ಸರೆ ಅಂತ ಈ ಥರ ಅಂತಾರೆ ಅಂದ ತಕ್ಷಣ ನನ್ನ ಕೈ ಅಪ್ಸರೆ ಅಂದ ತಕ್ಷಣ ಹಿಂಗೆ ಹೋಗ್ಬಿಡುತ್ತೆ. ಇವಾಗ ಮನೇಲಿ ನಾನು ಏನಾದರೂ ಕೋಪ ಮಾಡಿಕೊಂಡ್ರೆ ನನ್ನ ತಮ್ಮ ಅವರೆಲ್ಲ ನಾನು ಮಾತಾಡ್ಸ್ಬೇಡ ನೀನು ಹೋಗಿ ಆ ಕಡೆ ಅಂದರೆ ಅಪ್ಸರೆ ಅಂತ ಕರೆಯೋಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ. ಸೊ ಈ ಥರ ನಾನು ಮುಂಚೆ ಹೇಳ್ದಾಗೆ ನಿರೂಷಾಗೂ ಭೂಮಿಗೂ ತುಂಬ ವ್ಯತ್ಯಾಸ ಇಲ್ಲ ಮೈನರ್ ಅಷ್ಟೇ. ಇಲ್ಲಿ ನೀವು ಯಾವಾಗಲೂ ಕಾಸ್ಟ್ಯೂಮ್ ಸೀರೆಲೇ ಇರಬೇಕು, ಸೀರೆ ಬಿಟ್ಟು ಬೇರೆ ಕಾಸ್ಟ್ಯೂಮ್ ಹಾಕಕ್ಕಾಗಲ್ಲ. ರಿಯಲ್ ಲೈಫಲ್ಲೂ ಕಾಸ್ಟ್ಯೂಮ್ ಫ್ರೀಕ್ ಇದ್ದೀರಾ? ಅಂದರೆ ತುಂಬ ಬಟ್ಟೆಗಳ ಮೇಲೆ ಕ್ರೇಜ್ ಇದೆಯಾ? ಹೌದು, ತುಂಬ ಬಟ್ಟೆ ಅಂದ್ರೇ ಇಷ್ಟ ನನಗಿಲ್ಲ ಅಂತಲ್ಲ, ಅದರಲ್ಲೂ ಸೀರೆ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ನನಗೆ. ನನ್ನ ಇನ್ಸ್ಟಾಗ್ರಾಮ್ ನೀವು ಓಪನ್ ಮಾಡಿ ನೋಡಿದ್ರು ತುಂಬ ಸೀರೆ, ಮಾಡರ್ನ್ ಡ್ರೆಸ್ ಇದ್ದರೂ ಎಲ್ಲೋ ಒಂದು ಕಡೆ ಅದು ಬೇಕಲ್ಲ, ಅವಶ್ಯಕತೆ ಇದೆ ಅಂತ ಹಾಕ್ಕೊಂಡಿರ್ತೀನಿ ಹೊರತು ಏನೋ ಒಂದು ಯಾವುದು ಬಟ್ಟೆ ಸಿಕ್ಕಿರಲ್ಲ, ಕಬೋರ್ಡ್ ಓಪನ್ ಮಾಡಿದ ತಕ್ಷಣ ಒಂದು ಚಿಕ್ಕ ಬಟ್ಟೆ ಸಿಕ್ಕಿ ಹಾಕೊಂಬಿಟ್ಟಿರ್ತೀನಿ. ಇಲ್ಲ ಯಾವುದೋ ಒಂದು ಫೋಟೋ ಶೂಟ್ಗೋ ಅಥವಾ ಆ ಇವೆಂಟ್ಗೆ ಅವಶ್ಯಕತೆ ಇರುತ್ತೆ. ಅದು ಬಿಟ್ಟು ನಂದು ಯಾವಾಗಲೂ ಗೋ ಟು ಅಂದರೆ ಸೀರೆ. ಎಷ್ಟು ಸ್ಯಾರಿ ಕಲೆಕ್ಷನ್ಸ್ ಇದೆ? ಮೇ ಬಿ 1,000-2,000 ಸೀರೆ ಇಟ್ಕೊಂಡಿದ್ದೀನಿ. ಸೀರೆ ಅಂಗಡಿನ ಓಪನ್ ಮಾಡಿದ್ದಾರೆ. ನಂಗೆ ಸೀರೆ ಅಂದರೆ ಪ್ರಾಣ. ಈ ಸೀರಿಯಲಲ್ಲಿ ಬರೀ ಸೀರೆನೇ ಸಿಕ್ಕಿರೋದು ಎಷ್ಟು ಖುಷಿ ಆಗಿದೆ ನಿಮಗೆ? ತುಂಬ ಖುಷಿ. ನಾನು ಹಿಂದೆ ಒಂದು ಸೀರಿಯಲ್ ಮಾಡಿದ್ದೆ ಕಲರ್ಸಲ್ಲಿ, ಅದರಲ್ಲೂ ಸೀರೆ. ಹೌದು. ಇವಾಗ ಸೀರೆ ಮೇ ಬಿ ನನಗೆ ಸಿಗೋ ಎಲ್ಲ ಕ್ಯಾರೆಕ್ಟರು ಇದು ಸೀರೆಯಲ್ಲೇ ಇರುತ್ತೇನೋ. ಓಕೆ, ಈ ಪ್ರಾಜೆಕ್ಟ್ ಬಂದಾಗ ನೀವು ಅವಾಗಲೇ ಹೇಳಿದ್ರು ಒಂದಷ್ಟು ಹೀರೋಯಿನ್ ಚೇಂಜ್ ಮಾಡಿ ಅಂತ ಕಾಮೆಂಟ್ ಬಂತು. ನನಗೆ ಬೇಡ, ನಾನು ಸೀರಿಯಲ್ ಕ್ವಿಟ್ ಮಾಡ್ತೀನಿ ಅಂತ ಅಂದ್ಕೊಂಡೆ ಅಂತ. ಇಫ್ ಇನ್ ಕೇಸ್ ಅವತ್ತು ರಾಂಗ್ ಡಿಸಿಷನ್ಸ್ ತಗೊಂಡಿದ್ರೆ? ನಾನು ಆ್ಯಕ್ಚುಲಿ ಅದೇ ನಾನು ಹೇಳೋದು, ಇವಾಗ ಪಾಪ ಜನಕ್ಕೆ ಗೊತ್ತಾಗಲ್ಲ ಅಲ್ವಾ ಹೇಗೆ ಅದು ಇದಾಗುತ್ತೆ ಅಂತ. ಅವತ್ತು ಮೇಕಪ್ ರಾಂಗ್ ಆಗಿತ್ತು ಅಂದರೆ, ನಾವು ಯಾವಾಗಲೂ ಮೇಕಪ್ ಹೇಗೆ ಮಾಡ್ತೀವಿ ಅಂದರೆ, ಔಟ್ಡೋರ್ ಶೂಟ್ ಅಂದರೆ ನಮ್ಮದು ಟೋನ್ ಬೇರೆ ಇರುತ್ತೆ, ಇಂಡೋರ್ ಶೂಟ್ ಅಂದರೆ ಬೇರೆ ಇರುತ್ತೆ, ನೈಟ್ ಶೂಟ್ ಮಾಡ್ತಿದ್ದೀವ ಬೇರೆ ಇರುತ್ತೆ. ಇವಾಗ ನಾನು ಬ್ಲ್ಯಾಕ್ ಸ್ಯಾರಿ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಾಣಿಸ್ತೀವಿ, ವೈಟ್ ಹಾಕಿದ್ರೆ ಸ್ವಲ್ಪ ಡಲ್ಲಾಗಿ ಕಾಣಿಸ್ತೀವಿ, ಈ ಥರ ಎಲ್ಲ ಟೆಕ್ನಿಕ್ಸ್ ಇರುತ್ತೆ. ಅವತ್ತು ಐ ಡೋಂಟ್ ನೋ ಮೇಕಪ್ ಆರ್ಟಿಸ್ಟ್ ಅವ್ರಿಗೆ ಏನಾಗಿತ್ತು ಅಥವಾ ಲೈಟಿಂಗ್ ಏನಾಗಿತ್ತು ಅಂತ ಗೊತ್ತಿಲ್ಲ, ಫುಲ್ ಬ್ಲೀಚ್ ಆಗಿಬಿಟ್ಟಿತ್ತು ನನ್ನ ಪ್ರೋಮೋ ಶೂಟಲ್ಲಿ. ಅದು ಮತ್ತೊಮ್ಮೆ ಎಡಿಟ್ ಆಗುತ್ತೆ, ಮತ್ತೊಮ್ಮೆ DI ಆಗುತ್ತೆ. ಇಷ್ಟು ಪ್ರಾಸೆಸ್ ಆಗಿ ಬಂದಾಗ ಇನ್ನೂ ಇವಾಗ ಜನರಿಗೆ ಹೆಂಗೆ ಇಷ್ಟ ಆಗುತ್ತೆ ಅಂದರೆ ನ್ಯಾಚುರಲ್ ಆಗಿದ್ರೇ ಇಷ್ಟ ಆಗೋದಲ್ವಾ. ಹಿಂಗಾದಾಗ ಆಬ್ವಿಯಸ್ಲಿ ಇವರು ಆಲ್ರೆಡಿ ಹೀರೋ ಅವರು ಒಂದು ಸೀರಿಯಲ್ ಮಾಡಿ ಹಿಟ್ಟಾಗಿ ಬಂದಿರೋರು, ಆಬ್ವಿಯಸ್ಲಿ ಅವ್ರಿಗೊಂದಷ್ಟು ಫ್ಯಾನ್ ಬೇಸ್ ಅಂತ ಇರುತ್ತೆ. ಜನರಿಗೆ ಏನು ಅನಿಸುತ್ತೆ ಅಂದರೆ ಅವ್ರದ್ದು ತರಬೇಕಿತ್ತು, ಇವ್ರದ್ದು ತರಬೇಕಿತ್ತು, ಕಾಂಬಿನೇಷನ್ ಅಂತ ಇರುತ್ತೆ. ಆಮೇಲೆ ಇಟ್ ವಾಸ್ ಅ ಬಿಗ್ ಟಾಸ್ಕ್. ನಂಗೆ ನೋಡಿದಾಗ ಡೆಫಿನೆಟ್ಲಿ ಇವಾಗ ನಾವೆಲ್ಲರೂ ಕನ್ನಡಿ ಮುಂದೆ ನಿಂತಾಗ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದೇ ನಮ್ಮ ತಲೆಯಲ್ಲಿರುತ್ತೆ. ಹಿಂಗೆ ಪ್ರೋಮೋ ಬಂತು 7 ಗಂಟೆಗೆ, ಕೈ ನಡುಕ್ತಾ ಇದೆ ನಂದು ಫೋನ್ ಇಟ್ಕೊಂಡು ನೋಡಿ. ನಾನು ಅಳು ಶುರು, ಏನು ಹಿಂಗೆ ಬಂದುಬಿಟ್ಟಿದ್ದೀನಿ. ಇನ್ನು ಕಮೆಂಟ್ಸ್ ಏನೂ ಸ್ಟಾರ್ಟ್ ಆಗಿರಲಿಲ್ಲ. ಅದಾದಮೇಲೆ ಸ್ಟಾರ್ಟ್ ಆಯಿತು. ನೋ ಹೀರೋ ಹಂಗಿದ್ದಾರೆ, ಹೀರೋಯಿನಿಗೆ ಹಂಗೆ ಹಿಂಗೆ ಅಂತ ಬಂತು. ನಾನು ಅಳು, ಅಮ್ಮ ನಾನು ಈ ಸೀರಿಯಲ್ ಮಾಡಲ್ಲ, ನಾನು ಹೋಗ್ಬಿಡ್ತೀನಿ, ನನಗೆ ಹಿಂಗೆ ಹಂಗಂತಿದ್ದಾರೆ. ಚಾನಲ್ಗೆ ಕಾಲ್ ಮಾಡಿಬಿಟ್ಟು, ಇಲ್ಲ ನನಗೆ ಈ ಥರ ಬಂದಿದೆ, ನನ್ನ ಅನಿಲ್ ಸರ್ ನಮ್ಮ ಡೈರೆಕ್ಟ್ರಿಗೆ ಕಾಲ್ ಮಾಡಿಬಿಟ್ಟಿಲ್ಲ, ಹಿಂಗೆಲ್ಲ ಬಂದಿದೆ ಹಂಗೆ. ಇಲ್ಲ ಕಣವ, ನಮ್ಮ ಡೈರೆಕ್ಟ್ರ್ ಹಿಂಗೆ ಮಾತಾಡೋದು, ಇಲ್ಲ ಕಣವ ಮಾಡವ ನೀನು, ನಿಂಗೆ ಆಗುತ್ತೆ ಮಾಡವ ಅಂತ. ಆಮೇಲೆ ನಾನು ಒಂದರಲ್ಲಿ ಪ್ರೂವ್ ಮಾಡಿಕೊಂಡೆ, ಲುಕ್ ಇವತ್ತು ನಾನು ಚೆನ್ನಾಗಿರ್ಬೋದು, ನೀವು ಚೆನ್ನಾಗಿರ್ಬೋದು, ಇನ್ನೊಬ್ರು ಚೆನ್ನಾಗಿರ್ಬೋದು, ಆ ಕ್ಯಾರೆಕ್ಟರ್ನ ಹೆಂಗೆ ತೊಗೊಂಡೋಗ್ತೀವಿ. ಇವತ್ತಿಗೂ ಭೂಮಿ ಅಂದರೆ ಎಲ್ಲರೂ ತಲೆಯಲ್ಲೂ ಇರುತ್ತೆ. ಸೊ ಅದು ಪ್ರೂವ್ ಮಾಡ್ತಾ ಹೋದಾಗ ಜನರಿಗೆ ಓಕೆ, ಎಲ್ಲರೂ ಮಿಸ್ಟೇಕ್ ಮಾಡ್ತೀವಿ, ನಾವು ಮಿಸ್ಟೇಕ್ ಮಾಡಿ ಇವಾಗ ಅಷ್ಟೇ ಅಪ್ರಿಷಿಯೇಟ್ ಮಾಡ್ತಾರೆ. ಇವಾಗ ಎಲ್ಲ ಕಮೆಂಟ್ಸ್ ನೋಡಿ ಭೂಮಿ ಹಾರ್ಟ್ ಅಂತ ಹಾಕ್ತಾರೆ. ನನ್ನ ಕಡೆಯಿಂದನೂ ನಿಮ್ಗೊಂದು ಹಾರ್ಟ್. ಥ್ಯಾಂಕ್ ಯು. ಓಕೆ, ಇಷ್ಟೊಂದು ಪ್ರೀತಿ ಮೇ ಬಿ ನಾನು ಯಾವಾಗಲೂ ಆರ್ಟಿಸ್ಟ್ ಹತ್ರ ಮಾತಾಡ್ಬೇಕಾದ್ರೆ ಹೇಳ್ತಾ ಇರ್ತಾರೆ, ಜನರ ಪ್ರೀತಿಯನ್ನು ಗಳಿಸೋದು ನಮ್ಮ ಕ್ಷೇತ್ರದಲ್ಲಿ ಮಾತ್ರ ಅಂತ. ಯಾಕೆಂದ್ರೆ ನಮ್ಮ ಮನೆ ಮಗಳು ತರ ನೋಡ್ತಾ ಇರ್ತಾರೆ. ನಿಮಗೆ ಕಷ್ಟ ಅಂದ್ರೆ ಅವು ಯಾರೋ ಕುತ್ಕೊಂಡು ಅಳ್ತಾ ಇರ್ತಾರೆ, ಯಾರೋ ಕುತ್ಕೊಂಡು ಅಯ್ಯೋ ನಿಮ್ಗೆ ಗುಂಡೇಟ್ ಆದಾಗ ನೋಡ್ತಿರ್ಬೋದು ಒಂದಷ್ಟು ಕಮೆಂಟ್ಸ್ಗಳು ನಾನು ನೋಡಿದ್ವಿ, ಅಯ್ಯೋ ಬೇಗ ಹುಷಾರಾಗ್ಲಿ ಭೂಮಿ ಅನ್ನುವಂಥ ಕಮೆಂಟ್ಸ್ಗಳು. ಈ ಪ್ರೀತಿನ ನೋಡಿದಾಗ ಹೇಗೆ ಅನ್ಸುತ್ತೆ ಒಬ್ಬ ಆರ್ಟಿಸ್ಟ್ ಆಗಿ? ನನಗೆ ಪ್ರತಿ ಸಲ ಒಂದೊಂದು ಸತಿ ನಾವು ಇವಾಗ ನಮ್ಮ ಸೀನೇ ನಾವು ನೋಡಿ, ನೀವು ಗುಂಡೇಟ್ ಅಂದ್ರೆ ನಾನು ನೀರಲ್ಲಿ ಬಿದ್ದುಬಿಟ್ಟಿದ್ದೆ, ಹಾಗೆಲ್ಲ ನಾನು ಸತ್ತು ಹೋಗ್ಬಿಡ್ತೀನಿ. ಆಮೇಲೆ ಇದೇ ಇದರಲ್ಲಿ ಈ ಪೋರ್ಷನಲ್ಲೇ ರಾವಣ ದಹನ ಮಾಡಿದ್ರು. ಅಂದರೆ ರಾವಣನ ಸುಡಬೇಕಾದ್ರೆ ಹಿಂದೆ ನನ್ನ ಕಟ್ಟಾಕ್ಬಿಟ್ಟಿದ್ದಾರೆ, ಅದು ನನ್ನ ಗಂಡನೇ ಸುಡ್ತಾನೆ. ಅದೆಲ್ಲ ಎಷ್ಟು ಇಂಪ್ಯಾಕ್ಟ್ ಕೊಡುತ್ತೆ ಅಂದರೆ, ಅವಾಗ ನಾನು ಸುಡ್ತಾ ಇರ್ತೀನಿ, ಅಳ್ತಾ ಇರ್ತೀನಿ. ಅದು ನೋಡಿ ನನ್ನ ಟಿ ವಿಲಿ ನೋಡುವಾಗ ನಾನೇ ಅಳ್ತಿದ್ದೀನಿ.
ಅಂದರೆ ಪಾಪ ಏನು ಈ ಹುಡುಗಿಗೆ ಇಷ್ಟು ಕಷ್ಟ ಕೊಡ್ತಿದ್ದಾರೆ, ಇವ್ನು ಸಾಯಿಸ್ತಾನೆ, ಅವಳು ಸಾಯಿಸ್ತಾರೆ, ಎಷ್ಟು ಕಷ್ಟ ಕೊಡ್ತಿರೋ ಇವಳಿಗೆ ಅಂತ. ಆವಾಗ ಕಮೆಂಟ್ಸ್ ಬರುತ್ತೆ, ಭೂಮಿ ಏನೂ ಆಗಲ್ಲ, ನೀನು ಬದುಕ್ತೀಯ, ನೀನು ಸಾಯಲ್ಲ, ಅಥವಾ ಈ ಥರ ಬಂದಾಗ ನನಗೊಂಥರ ನಮ್ಮ ಮನೆಯವ್ರ ಪ್ರೀತಿ, ಇವರೆಲ್ಲ ನನ್ನ ಮನೆಯವರು ನನಗೆ ಪ್ರೀತಿ ತೋರಿಸ್ತಾ ಇದ್ದಾರೆ, ಒಂಥರ ಪ್ಯೂರೆಸ್ಟ್ ಲವ್ ಅನಿಸುತ್ತೆ ನನಗದು. ಎಷ್ಟೋ ಜನ ಹೆಂಗಿರ್ತಾರೆ ಅಂದ್ರೆ ರಾಯರಿದ್ದಾರೆ, ರಾಯರ ಅನುಗ್ರಹ ಹೌದು ಇರ್ಲಿ ಹೌದು ಅಂದ್ಬಿಟ್ಟು ರಾಯರನ್ನ ಹೌದು ನಾನು ಚಾಮುಂಡೇಶ್ವರಿ ತಾಯಿನ ತುಂಬ ನಂಬ್ತೀನಿ, ರಾಯರನ್ನು ನಂಬ್ತೀನಿ. ಆಮೇಲೆ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋದಾಗೆಲ್ಲ ಅಲ್ಲಿ ಫ್ಯಾನ್ಸ್ ಸಿಕ್ಕಿದಾಗ, ಮೇಡಮ್ ನೀವು ತಲೆ ಕೆಡ್ಸ್ಕೊಬೇಡಿ, ನಿಮ್ಮ ತಂದೆ ಸಿಗ್ತಾರೆ, ಆ ಚಾಮುಂಡೇಶ್ವರಿ ಇದ್ದಾಳೆ ನಿಮ್ಮ ಕಡೆ ಅಂತ ಅಂತಾರೆ. ನನಗೊಂಥರ ತುಂಬ ಎಮೋಷ್ನಲ್ ಆಗ್ಬಿಡ್ತೀನಿ. ನಂಗಂದರೆ ಹೆಂಗೆ ಎಷ್ಟು ಜನ ನಮ್ಮನ್ನು ಹಚ್ಕೊಂಡಿರ್ತಾರೆ ಅಂತ. ಓಕೆ, ಮೇ ಬಿ ನಿರುಷ ಅವರು ಆರ್ಟಿಸ್ಟ್ ಅಂದರೆ ನೀವು ಹೇಳಿದ್ರಿ ಅಮ್ಮಂದೇ ಲಾಸ್ಟ್ ಆಪ್ಷನ್ ಅಂತ. ಇಫ್ ಇನ್ ಕೇಸ್ ಅಮ್ಮನ್ನೂ ಅಪೋಸ್ ಮಾಡಿ ಏನಾದ್ರು ಹೋಗಿದ್ದಿದ್ರೆ ಏನಾಗಿರ್ತಿದ್ರಿ ಇವತ್ತು? ನಾನು ಬೇಸಿಕ್ಲಿ ಕಥಕ್ ಡಾನ್ಸರ್, ಚಿಕ್ಕ ವಯಸ್ಸಿಂದ ಮೇ ಬಿ ಒಂದು ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಕಥಕ್ ಡಾನ್ಸ್ ಕಲಿತು ಎಕ್ಸಾಮ್ಸ್ ಪಾಸ್ ಮಾಡಿ ಎಲ್ಲ ಆಗಿತ್ತು. ನನ್ಗೆ ಆ ಥರ ಎಲ್ಲ ಏನೂ ಇಲ್ಲ. ಐ ಆಮ್ ವೆರಿ ಕೂಲ್ ಪರ್ಸನ್. ಏನು ಅಮ್ಮಮ್ಮ ಅಂದರೆ ಏನೋ ಒಂದು MNC ಕಂಪ್ನಿಲಿ ಕೆಲಸ ಮಾಡಿಕೊಂಡು ಆರಾಮಾಗಿ ಮದುವೆ ಆಗಿಬಿಟ್ಟು ಒಂದು 4-5 ಜನ ಮಕ್ಕಳನ್ನೆತ್ತು ಅವ್ರನ್ನೆಲ್ಲ ಸ್ಕೂಲಿಗೆ ಕಳಿಸಿ ಪ್ರಾಪರ್ ಹೌಸ್ ವೈಫ್ ಆಗ್ತಿದ್ದೆ. ನನಗೆ ಆ ಥರ ಈ ಥರ ಆಸೆ ಎಲ್ಲ ಇಲ್ಲ. ನೀಟಾಗಿ ಶುದ್ಧವಾಗಿ ಓದಿದ್ವಾ, 1-2 ವರ್ಷ ಕೆಲಸ ಮಾಡಿದ್ವಾ, ಒಳ್ಳೆ ಹುಡುಗಂಗೆ ಮನೆಯಲ್ಲಿ ಆ ಆಪ್ಷನ್ನು ಇಲ್ಲ ನನಗೆ. ಅದು ಅಮ್ಮಂದೇ ಆಪ್ಷನ್ನು. ನೋಡ್ತಾರೆ, ಮದುವೆ ಆದ, ನಂಗೆ ಮಕ್ಕಳಂದ್ರೆ ತುಂಬ ಇಷ್ಟ. ಸೊ ಅಂಡ್ ನೀವೊಂದು ಅಬ್ಸರ್ವ್ ಮಾಡಿದ್ವಾ ನಿಮ್ಮ ಫ್ಯಾನ್ ಪೇಜಲ್ಲಿ ನಿಮ್ಮ ಮತ್ತೆ ಅಜಿತ್ ಒಂದು ಪುಟಾಣಿ ಮಗು ಎಪಿಸೋಡ್ ಅಲ್ಲಿ ಅದನ್ನ ತುಂಬಾ ಎಡಿಟ್ ಮಾಡಿ ಹೌದು ಹೌದು ನೀವು ಮಗುನ ಮಡ್ಲಲ್ಲಿ ಮಲಗಿಸ್ಕೊಂಡಾಗ ಅದೊಂದು ಎಡಿಟ್ಸ್ ತುಂಬಾ ಕ್ಯೂಟ್ ಆಗಿತ್ತು. ಅದು ಹೌದು, ಅದು ಫುಲ್ ಡ್ರೀಮ್ ಸೀಕ್ವೆನ್ಸ್. ಅದು ಆ್ಯಕ್ಚುಲಿ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ, PUC ಇದ್ದಾಗ ಅಥವಾ ಡಿಗ್ರಿಗೆ ಬಂದಾಗ ಎಲ್ರಿಗೂ ಒಂದು ಕ್ರಶ್ ಗಿಶೋ ಏನೋ ಒಂದು ಆಗಿರುತ್ತೆ. ನಾವು ಸಿನಿಮಾದ ನೋಡಿದಾಗ ಅಯ್ಯೋ ನಾನು ನಮ್ಮ ಹುಡ್ಗನ ಜೊತೆ ಹಿಂಗೆಲ್ಲ ಇರಬೇಕಿತ್ತಲ್ಲಪ್ಪ ಅಂತ ಅನಿಸ್ತಾ ಇರುತ್ತೆ. ನಮ್ಮ ಎಡಿಟ್ಸ್ ನೋಡ್ಬಿಟ್ಟು ನಾನು ನನ್ನ ಗಂಡನ ಜೊತೆ ಹಿಂಗೆ ಇರಬೇಕಪ್ಪ ಫ್ಯೂಚರಲ್ಲಿ, ಅವನೇನಾದರೂ ಹಿಂಗಿಲ್ಲ ಅಂದರೆ ನನ್ನ ಗಂಡ ನೋಡ್ರಿ ಅಂತ ತೋರಿಸ್ಬೇಕು ನಾನು. ಓಕೆ, ನೀವು ಹೇಳಿದ್ರಿ ಅಮ್ಮನ ಮದುವೆ ಆಗಬೇಕು ಅಂತ. ನಿಮಗೆ ಈಗಿನ ಜನ್ರೇಷನಲ್ಲಿ ನಮ್ಗೆ ಹೆಣ್ಮಕ್ಳಿಗೆ ಹೆಂಗಾಗಿದೆ ಅಂದರೆ ಮದುವೆ ಅಂದರೆ 100 ಮೀಟ್ರ್ 100 ಕಿಲೋಮೀಟ್ರ್ ದೂರ ಓಡೋಗ್ತಾ ಇದೀವಿ. ಒಂದಷ್ಟು ಕಾಂಟ್ರವರ್ಸಿಗಳು ನೋಡ್ತಾ ಇರ್ತೀವಿ. ನಿಮಗೆ ಪರ್ಸ್ನಲಿ ಮದುವೆ ಅಂದರೆ ಅಭಿಪ್ರಾಯ? ನಿಮಗೆ ಮದುವೆ? ನನಗೆ ಮದುವೆ ಇಷ್ಟಪ್ಪ. ನನಗೆ ಮದುವೆ ಆಗಬಾರ್ದು ಅಥವಾ ಹಿಂಗಾಗೋಗುತ್ತೆ ಹಂಗಾಗೋಗುತ್ತೆ ಆ ಥರ ಎಲ್ಲ ಏನೂ ಇಲ್ಲ. ಹಣೆ ಬರ ಏನೂ ಮಾಡೋಕ್ಕಾಗಲ್ಲ. ಡ್ರೀಮ್ ಬಾಯ್, ಅಯ್ಯೋ ಚೆನ್ನಾಗಿ ನೋಡ್ಕೋದನ್ನ ಅಷ್ಟೇ. ನನಗೆ ಇದು ಬೇಕು, ಜಾಯಿಂಟ್ ಫ್ಯಾಮಿಲಿ ಇರಬೇಕು ನನಗೆ. ನಂಗೆ ತುಂಬ ಇಷ್ಟ. ನಾನು ಜಾಯಿಂಟ್ ಫ್ಯಾಮಿಲಿಲೇ ಬೆಳೆದಿದ್ದು. ಆಕ್ಚುಲಿ ನೋಡ್ತಾ ಇರ್ತೀನಿ ನಿಮ್ಮ ತಮ್ಮಂದು ಕಾಂಬಿನೇಷನ್. ಹೌದು, ನಾನು ಜಾಯಿಂಟ್ ಫ್ಯಾಮಿಲಿಲಿ ಬೆಳೆದಿರೋದ್ರಿಂದ ನಂಗೆ ನ್ಯೂಕ್ಲಿಯರ್ ಫ್ಯಾಮಿಲಿ ನನಗೆ ಅಷ್ಟು ಇಷ್ಟ ಆಗಲ್ಲ. ಏನು ಮಾಡ್ತಾರೆ ಇಬ್ಬಿಬ್ಬರೇ ಇದ್ಕೊಂಡು ಗಂಡ ಹೆಂಡ್ತಿ, ಬೋರ್ ಅಂತ ಅನಿಸ್ಬಿಡುತ್ತೆ. ನನ್ನ ಗಂಡ ಸುಮ್ಮನೆ ಕೆಲ್ಸಕ್ಕೆ ಹೋಗ್ಬೇಕು, ನನ್ನ ಅತ್ತೆ ಜೊತೆ ಚೆನ್ನಾಗಿ ಶಾಪಿಂಗ್ ಮಾಡಬೇಕು, ನಮ್ಮ ಮಾವನ್ನ ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು, ನನ್ನ ಗಂಡನ ತಮ್ಮ ತಂಗಿ ಎಲ್ಲ ಇರಬೇಕು, ಒಂದು ಕುಟುಂಬವಾಗಿರಬೇಕು. ಅಂಥ ಫ್ಯಾಮಿಲಿಲಿ ನಾನು ಸೊಸೆಯಾಗಿ ಹೋಗೋಕೆ ಇಷ್ಟ. ಆ್ಯಂಡ್ ಅಂಥ ಫ್ಯಾಮಿಲಿಲಿ ನನ್ನ ಮಕ್ಕಳನ್ನ ಬೆಳೆಸ್ಬೇಕು, ಫ್ಯಾಮಿಲಿ ವ್ಯಾಲ್ಯೂಸ್ ಗೊತ್ತಿರಬೇಕು ಅನ್ನೋದು ತುಂಬ ಇಷ್ಟ. ಅಂತೂ ಇದು ಡ್ರೀಮ್ ಬಾಯ್ ಹೋಗ್ಲಿ. ಯಾವಾಗ ಗುಡ್ ನ್ಯೂಸ್ ನಮಗೆ ಫ್ಯಾನ್ಸ್ಗೆ? ಗುಡ್ ನ್ಯೂಸ್ ಏನು ಗೊತ್ತಾ, ಆ್ಯಕ್ಚುಲಿ ನಾನು ಹೇಳ್ದಂಗೆ ಮದುವೆ ಇಷ್ಟ ಅಂತಾನೆ. ವೆರಿ ಯಂಗ್, ಮೇ ಬಿ ಈ ಇದರಲ್ಲಿ ಹಿಂಗೆ ಕಾಣಿಸ್ತೀನಿ ಅಟೈರಲ್ಲಿ. ನಾನು ಈ ಸೀರಿಯಲ್ ಆಗೋಷ್ಟರಲ್ಲಿ ಮದುವೆ ಆಗಿಬಿಡ್ಬೇಕು ಅಂತ ತುಂಬ ಇಷ್ಟ ಇದೆ. ಬಿಕಾಸ್ ನನ್ನ ಫ್ಯಾಮಿಲಿ ಇದು, ನಾನು ಸೀರಿಯಲಲ್ಲಿ ಇರೋದಿದೆ ನನ್ನ ಫ್ಯಾಮಿಲಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಏನದು ಈ ಥರ ನೀವು ಬರಬೇಕು, ಡ್ಯಾನ್ಸ್ ಆಡಬೇಕು. ಸಂಗೀತೆಗೆ ಗಣೇಶ್ ಸರ್ ಸಾಂಗ್ ಸುವಿ ಸುವಾಲಿ, ಆ ಸಾಂಗಿಗೆ ನನಗೆ ಎಲ್ಲರೂ ಡ್ಯಾನ್ಸ್ ಮಾಡ್ಬೇಕು. ಎಕ್ಸ್ಪೆಷಲಿ ನನ್ನ ಅತ್ತೆ ಸಂಗೀತಾ ಮ್ಯಾಮ್ ಆ್ಯಂಡ್ ನನ್ನ ತಂದೆ ಕ್ಯಾರೆಕ್ಟರ್ ಶ್ರವಣ್ ಸರ್. ಹೀ ಈಸ್ ಅ ಬ್ಯೂಟಿಫುಲ್ ಡ್ಯಾನ್ಸರ್. ಆ್ಯಂಡ್ ನಾವು ಯಾವಾಗಲೂ ಗೆಟ್ ಟುಗೆದರ್ ಆಗುವಾಗ ನಾವು ಡ್ಯಾನ್ಸ್ ಮಾಡ್ತಾನೆ ಇರ್ತೀವಿ, ನಾನು ನನ್ನ ತಂದೆ ಕ್ಯಾರೆಕ್ಟರ್. ಸೊ ಅವರೆಲ್ಲ ನನ್ನ ರಿಯಲ್ ಮದುವೆಲಿ ಡ್ಯಾನ್ಸ್ ಮಾಡಬೇಕು ಅಂತ ಇಷ್ಟ. ಇಲ್ಲಿ ನನ್ನ ಮದುವೆ ದೇವಸ್ಥಾನದಲ್ಲಿ ಆಗೋಯ್ತು, ಸೊ ಬೇಜಾರಾಗೋಯ್ತು. ನನ್ನ ರಿಯಲ್ ಮದುವೆ ಜೋರಾಗಿ ಇವ್ರ ಸಮ್ಮುಖದಲ್ಲಿ ಆಗಬೇಕು ಅಂತ ಇಷ್ಟ ನನಗೆ. ಆದಷ್ಟು ಬೇಗ ನಿಮ್ಮ ಮದುವೆ ಆಗಲಿ, ಹಾಗೆ ನಿಮ್ಮ ಸೀರಿಯಲ್ ಇನ್ನಷ್ಟು ಸಂಚಿಕೆಗಳನ್ನು ದಾಟಲಿ. ಹಾಗೆ ಇನ್ನು ಮುಂದೆನೂ ಇವರೇ ಆ್ಯಕ್ಚುಲಿ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಇವರೇ ಗುಡ್ ಆ್ಯಕ್ಟರ್. ನಿಮ್ಮ ಆ ಕಣ್ಣು, ನಿಮ್ಮ ಇನೋಸೆನ್ಸ್ ತುಂಬ ಚೆಂದ ಕಾಣಿಸುತ್ತೆ ಸ್ಕ್ರೀನ್ ಮೇಲೆ. ಇನ್ನು ಒಳ್ಳೊಳ್ಳೆ ಪಾತ್ರಗಳು ಸಿಗಲಿ. ಹಾಗೆ ಯಾವಾಗಲೂ ನಮಗೆ ಇದೇ ಥರ ಸಂಚಿಕೆ ಮೇಲೆ ಸಂಚಿಕೆ ಮಾಡಿ ಪ್ರೆಸ್ ಮೀಟಲ್ಲಿ ಸಿಗ್ತಾ ಇರಿ ಅಂತ. ಥ್ಯಾಂಕ್ ಯು ಸೊ ಮಚ್.